ಭಾರತ್ ಬಂದ್ನಿಂದಾಗಿ ರಾಜ್ಯದ ನಾನಾ ಭಾಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸಿದ್ವಿ. ಇನ್ನು ಕೊಪ್ಪಳ ಭಾಗದಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ ಅನ್ನೋದರ ಕುರಿತು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ವೀಕ್ಷಕರೇ, ಕೊಪ್ಪಳ ಜಿಲ್ಲೆಯಲ್ಲಿ ಕಾಲೇಜುಗಳು ಓಪನ್ ಆಗಿವೆ, ಆದ್ರೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಮಾತ್ರ ಇಲ್ಲ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಾಲೇಜುಗಳು ಓಪನ್ ಆದರೂ ಕೂಡ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿಲ್ಲ, ಕಲಿಸುವಂತಹ ಉಪನ್ಯಾಸಕರು ಕೂಡ ಕಾಲೇಜಿಗೆ ಬಂದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಬಂದ್ ಹಿನ್ನೆಲೆಯಲ್ಲಿ ನೆನ್ನೆ ಕೂಡ ಬಂದ್ ಆಗಿತ್ತು, ಇವತ್ತು ಕೂಡ ಬಂದಿದೆ. ಬಸ್ ಇರುತ್ತೋ ಇರಲ್ವೋ ಅನ್ನುವಂತಹ ಗೊಂದಲ ಅಲ್ಲಿ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಇದೆ. ಕೊಪ್ಪಳ ಜಿಲ್ಲೆ ಅಂತಂದ್ರೆ ಅಲ್ಲಿ ಸುತ್ತಮುತ್ತಲ ತುಂಬಾ ಹಳ್ಳಿ ಇದೆ. ಸೊ ಹಳ್ಳಿನಿಂದ ವಿದ್ಯಾರ್ಥಿಗಳು ಬರಬೇಕಾಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಬಂದಿರಲಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ ಅವರಿಂದ. ಮುಕ್ಕಣ್ಣ, ನೆನ್ನೆನೂ ಕೂಡ ಅಲ್ಲಿ ಕಾಲೇಜುಗಳು ಓಪನ್ ಆಗಿದ್ವಾ? ವಿದ್ಯಾರ್ಥಿಗಳು ಬಂದಿದ್ರಾ ಅಥವಾ ಇವತ್ತಷ್ಟೇ ಬಂದಿರ್ಲಿಲ್ವಾ? ಸಭಾ ಏನಂದ್ರೆ ಭಾರತದಂತ ಏನಪ್ಪಾ ಅಂದ್ರೆ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವಂತ ಭಾರತ್ ಬಂದ್ಗೆ ಏನಂದ್ರೆ ನಿನ್ನೆಯಿಂದ ಸಹ ಯಾವುದೇ ರೀತಿ ಕೊಪ್ಪಳದಲ್ಲಿ ಬಂದ್ಗೆ ನೀರಸ ಪತ್ರಿಕೆ ವ್ಯಕ್ತ ಆಗಿದೆ ಅಂತ ಹೇಳ್ಬೋದು. ಕೊಪ್ಪಳ ಡಿಸಿ ಪಿ ಸುನೀಲ್ ಕುಮಾರ್ ನಿನ್ನೆ ಏನಂದ್ರೆ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಿದ್ರು. ಆದ್ರೆ ಇವತ್ತು ಮಾತ್ರ ರಜೆ ಯಾವುದೇ ರೀತಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿಲ್ಲ. ಎಂದಿನಂತೆ ಶಾಲಾ ಆರಂಭ ಆಗ್ಬೇಕಾಯ್ತು. ಬೆಳಿಗ್ಗೆ ಏನಪ್ಪಾ ಅಂದ್ರೆ 9 ಗಂಟೆ ಆದ್ರೂ ಸಹ ಏನಪ್ಪಾ ಅಂದ್ರೆ ಕಾಲೇಜ್ ಅಂದ್ರೆ 8 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದ್ದ ಕಾಲೇಜುಗಳು, ಆದ್ರೆ 9 ಗಂಟೆ ಆದ್ರೂ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಉಪನ್ಯಾಸಕರಾಗಿರ್ಬೋದು ಪ್ರಾಚಾರ್ಯರು ಯಾರು ಸಹ ಏನಪ್ಪಾ ಅಂದ್ರೆ ಕಾಲೇಜ್ ಹತ್ರ ಸುಳಿದಿಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಅಂದ್ರೆ ಕೊಪ್ಪಳ ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಂದ ಸಾಕಷ್ಟು ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ಬರ್ಬೇಕಾಯ್ತು. ಬಸ್ ಮೂಲಕ ಏನಪ್ಪಾ ಅಂದ್ರೆ ಕಾಲೇಜುಗಳಿಗೆ ಶಾಲೆಗಳಿಗೆ ಬರ್ಬೇಕಾಯ್ತು. ಆದ್ರೆ ಬಸ್ ಬಂದ್ ಮಾಡಿದ್ರೆ ಬಸ್ ಸಂಚಾರ ಬಂದ್ ಮಾಡಿದ್ರ ಕಾರಣಕ್ಕಾಗಿ ಯಾವ ಒಬ್ಬ ವಿದ್ಯಾರ್ಥಿಗಳಾಗ್ಲಿ ಉಪನ್ಯಾಸಕರಲ್ಲಿ ಬರದ ಕಾರಣ ಕೀ ಹಾಕಿದಂಗೆ ಇದೆ. ಶಾಲಾ ಕಾಲೇಜು ಬೀಗ ಹಾಕಿದ್ದಾರೆ. ಅದೇ ಜಿಲ್ಲಾಡಳಿತ ಅಂತ ಡಿಸಿ ಕ್ಯಾರೆ ಅಂತ ಇಲ್ಲ ಅಂತ ಹೇಳ್ಬೋದು. ಬಸ್ಗಳಿಗೆ ಕಲ್ಲು ತೂರಾಟ, ಅಹಿತಕರ ಘಟನೆ ಹೀಗೇನಾದ್ರೂ ನಡೆದಿದೆಯಾ ಕೊಪ್ಪಳ ಭಾಗದಲ್ಲಿ? ಸಭಾ ಹೇಳ್ಬೇಕಂದ್ರೆ ಈ ಬೆಳಗ್ಗೆ ಏನಪ್ಪಾ ಅಂದ್ರೆ ಕುಷ್ಟಗಿ ಭಾಗದಲ್ಲಿ ಅಂದ್ರೆ ಸಂಜೆ ಬಸ್ಗಳಿಂದ ಕುಷ್ಟಗಿಯಿಂದ ಬಿಜಾಪುರಕ್ಕೆ ಹೋಗುವಂತ ಬಸ್ಗಳಿಂದ ಅಲ್ಲಿ ಕಾರ್ಮಿಕರು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಬಸ್ ರೂಮ್ ಬಿಟ್ಟಂತ ದೀಪಕ್ಕೆ ಏನ್ ಬಂದು ಮುತ್ತಿಗೆ ಹಾಕಿ ಅಲ್ಲಿಂದ ತಡೆ ಬಸ್ಗೆ ಪ್ರತಿಭಟನೆ ಮಾಡ್ತಾರೆ. ಗಂಗಾವತಿ ಭಾಗದಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರೆ ಬೆಳಗ್ಗೆ ಏನಪ್ಪಾ ಅಂದ್ರೆ ಕಾರ್ಮಿಕರು ಸಂಘಟನೆಗಳು ಬೀದಿಗಳು ಯಾವುದೇ ರೀತಿ ಬಸ್ಗಳಾಗಿರ್ಬೋದು ಮತ್ತು ಅಂಗಡಿ ಸಹ ಅಲ್ಲಿ ಸಹ ಗಂಗಾವತಿಯಲ್ಲಿ ಬಿಡ್ತಾರೆ. ಕೊಪ್ಪದಲ್ಲಿ ಬೆಳಗ್ಗೆ ಇದಾವೆ ಬಂದಾಗಿದೆ. ಬಸ್ ಅಂತ. ಓಕೆ ಮುಕ್ಕಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಕೊಪ್ಪಳ ಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಕಾಲೇಜುಗಳಿಗೆ ಬೀಗ ಜಡಿಯಲಾಗಿದೆ. ಸೊ ಹಾಗಾಗಿ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ಬಂದರೂ ಕೂಡ ಹೊರಗಡೆ ನಿಂತ್ಕೊಂಡು ಹಾಗೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಅಂದ್ರೆ ಬೆಳಗ್ಗೆ ಕುಷ್ಟಗಿ ಭಾಗದಲ್ಲಿ ಬಸ್ಗಳನ್ನ ಬಂದ್ ಮಾಡಿದ್ರು ಅನ್ನುವಂತ ಮಾಹಿತಿ. ಬೆಂಗಳೂರಲ್ಲಿ ಮತ್ತೆ 2 ಬಿಎಂಟಿಸಿ ಕೆಎಸ್ಆರ್ಟಿ ಬಸ್ಗಳ ಮೇಲೆ ಹಲ್ಲೆ, ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ಮೈಸೂರು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಯಲಹಂಕದಿಂದ ಆರ್ಆರ್ ನಗರಕ್ಕೆ ತೆರಳುತ್ತಾ ಇದ್ದ ಬಸ್ಗೆ ಕಲ್ಲು ತೂರಾಟ ಮಾಡಿದ್ದಾರೆ. ವೀಕ್ಷಕರೇ, ಬೆಂಗಳೂರಲ್ಲಿ ಮತ್ತೆ 2 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿರುವಂತದ್ದು. ಯಲಹಂಕದಿಂದ ಆರ್ಆರ್ ನಗರಕ್ಕೆ ಬಸ್ ತೆರಳ್ತಾ ಇದ್ದು ಆ ಸಂದರ್ಭದಲ್ಲಿ ಬಸ್ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಬಸ್ಗೆ ಅಲ್ಲಿ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಇದೇ ರೀತಿಯಾಗಿ ಓಲ್ವೋ ಬಸ್ಗೂ ಕೂಡ ಕಲ್ಲು ತೂರಾಟ ಮಾಡಿದ್ರು. ಸೊ ಹಾಗಾಗಿ ಚಾಲಕರೊಬ್ಬರ ಕಣ್ಣಿಗೆ ತುಂಬಾ ಏಟಾಗಿದೆ. ಅವರು ಸಂಪೂರ್ಣವಾಗಿ ದೃಷ್ಟಿ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇದೀಗ ಬಂದು ತಲುಪಿದೆ. ಕಲ್ಲು ತೂರಾಟ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ. ಇದೀಗ ಬರ್ತಾ ಇರುವಂತಹ ಮಾಹಿತಿ ಮತ್ತೆ 2 ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಅಂದ್ರೆ ನಿನ್ನೆಯಿಂದ ಇವತ್ತು 43 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಈಗ ಮತ್ತೆ 2 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಟೋಟಲಿ 45 ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ವೀಕ್ಷಕರೇ, ಮೈಸೂರು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಿದ ಸಿಬ್ಬಂದಿ ಅಂದ್ರೆ ಅವರಿಗೆ ಏಟಾಗಿದೆ ಅನ್ನುವಂತಹ ಮಾಹಿತಿ. ಅಂದ್ರೆ
ಅಲ್ಲಿ ಬಸ್ನ ಗಾಜು ಪುಡಿ ಪುಡಿ ಆಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಮತ್ತೆ 2 ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ದುಷ್ಕರ್ಮಿಗಳು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಒಂದು ಕಡೆ ಜನ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ತುಂಬಾ ದೂರದಿಂದ ಬಂದಿದ್ದೀವಿ, ತುಂಬಾ ಹೊತ್ತು ಕಾಯ್ತಾ ಇದ್ದೀವಿ ಅಂತ ಕಾದ್ರೂ ಕೂಡ ಅವ್ರಿಗೆ ಸರಿಯಾಗಿ ಬಸ್ ಸಿಗ್ತಾ ಇಲ್ಲ. ಮಗದೊಂದು ಕಡೆ ಕಲ್ಲು ತೂರಾಟದ ಪ್ರಮಾಣ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರಿಂದ. ಪ್ರಕಾಶ್, ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಾ? ಹೇಗಿದೆ ಪರಿಸ್ಥಿತಿ? ಸಭಾ ಇವತ್ತು ಬಂಧನ 2ನೇ ದಿನ ಪ್ರಯಾಣಿಕರಿಗೆ ಸಾಕಷ್ಟು ಬಿಸಿ ಮುಟ್ಟಿರುವಂತದ್ದು. ಈಗಾಗಲೇ ಸುಮಾರು ಬಸ್ಗಳ ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೀತಾ ಇರುವಂತದ್ದು. ಬೆಳಗಿನ ಜಾವ 4 ಗಂಟೆಯಿಂದ ಕೂಡ ಬೇರೆ ಬೇರೆ ಡಿಪೋಗಳಿಂದ ಬಸ್ಗಳು ನೈಟ್ ಔಟ್ ಆಗಿರುವಂತಹ ಬಸ್ಗಳು ಮತ್ತೆ ಮೆಜೆಸ್ಟಿಕ್ಗೆ ಬರುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರುವಂತದ್ದು. ಈಗಾಗಲೇ ಯಶವಂತಪುರ ಹಾಗೇನೆ ಒಂದಿಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಕಲ್ಲು ತೂರಾಟ ಆಗಿರುವಂತದ್ದು. ಪ್ರಮುಖವಾಗಿ ವೋಲ್ವೋ ಬಸ್ ಚಾಲಕನ ಮೇಲೆ ಕೂಡ ಕಲ್ಲು ತೂರಾಟ ಆಗಿತ್ತು. ಕಣ್ಣಿಗೆ ಗಂಭೀರ ಗಾಯ ಆಗಿತ್ತು. ಕೂಡಲೇ ಅವರನ್ನ ಮಿಂಟೋ ಆಸ್ಪತ್ರೆ ಕೂಡ ದಾಖಲು ಮಾಡಲಾಗಿತ್ತು. ಆದ್ರೆ ಅಂದ್ರೆ ಸಮಯ ಆಗ್ತಾ ಇದ್ದಂತೆಲ್ಲ ಬಂಧನ ಬಿಸಿ ಸಾಕಷ್ಟು ಜೋರಾಗಿ ತಡ್ತಾ ಇರುವಂತದ್ದು. ಈಗಾಗಲೇ ಬಿಎಂಟಿಸಿ ಬಸ್ಗಳ ಸಂಚಾರದಲ್ಲಿ ಕೂಡ ಸಾಕಷ್ಟು ವ್ಯತ್ಯಯ ಉಂಟಾಗಿದೆ. ಸೊ ಹೀಗಾಗಿ ನಿನ್ನೆ ಎಲ್ಲೋ ಒಂದು ಕಡೆ ಶಾಂತ ರೀತಿಯಾಗಿ ಪ್ರತಿಭಟನೆ ಮೂಲಕ ಬಂದ್ಗೆ ಯಾವುದೋ ಒಂದು ರೀತಿಯಲ್ಲಿ ಪರೋಕ್ಷ ಬೆಂಬಲವನ್ನು ಸೂಚಿಸ್ತಾ ಇದ್ರು. ಜೊತೆಗೆ ಎಲ್ಲಾ ಸಾರಿಗೆ ಬಸ್ಗಳ ವ್ಯವಸ್ಥೆ ಕೂಡ ಇತ್ತು. ಹೀಗಾಗಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿರ್ಲಿಲ್ಲ. ಅದೇ ಪರಿಸ್ಥಿತಿ ಇವತ್ತು ಕೂಡ ಮುಂದುವರಿಬಹುದು ಅಂತ ಒಂದಿಷ್ಟು ಆಲೋಚನೆಗಳಿದ್ವು. ಆದ್ರೆ ಇವತ್ತಿನ ಪರಿಸ್ಥಿತಿ ತುಂಬಾ ಬೇರೆಯದ್ದೇ ಆಗಿದೆ. ಬೆಳಗಿನ ಜಾವದಿಂದ ಕೂಡ ಬಸ್ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗ್ತಾ ಇದೆ. ಸುಮಾರು ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಹೀಗಾಗಿ ಪ್ರಯಾಣಿಕರು ಕೂಡ ಬಸ್ಗಳಲ್ಲಿ ಸಂಚಾರ ಮಾಡೋದಕ್ಕೆ ಭಯ ಪಡ್ತಾ ಇರುವಂತದ್ದು. ಸಭಾ, ಅಂದ್ರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಕಲ್ಲು ತೂರಾಟದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಿಲ್ವಾ ಪ್ರಕಾಶ್? ಹೌದು ಸಭಾ, ಈಗಾಗಲೇ 20ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಸೊ ಹೀಗಾಗಿ ಮತ್ತಷ್ಟು ಬಸ್ಗಳನ್ನ ಏನಾದ್ರೂ ಬಿಎಂಟಿಸಿ ಬಸ್ಗಳನ್ನ ರೋಡಿಗಿಳಿಸಿದ್ರೆ ಮತ್ತಷ್ಟು ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗೋದು ಖಚಿತ ಅನ್ನುವಂತ ಮಾಹಿತಿಯನ್ನ ಪಡೆದಂತಹ ಬಿಎಂಟಿಸಿ ಆಡಳಿತ ಮಂಡಳಿ ಈಗಾಗಲೇ ಬಿಎಂಟಿಸಿ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಕೇವಲ 10% ಬಸ್ಗಳು ಮಾತ್ರ ಇವತ್ತು ಸಂಚಾರ ಮಾಡ್ತಾ ಇರುವಂತದ್ದು. ಅದು ಪ್ರಮುಖ ಪ್ರದೇಶಗಳಿಗೆ ಮಾತ್ರ ಹೋಗ್ತಾ ಇರುವಂತದ್ದು. ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಮುಷ್ಕರ ಇದ್ದರೂ ಕೂಡ ರಜೆಯನ್ನ ಜಿಲ್ಲಾಡಳಿತ ಘೋಷಿಸಿಲ್ಲ. ಹಾಗಾಗಿ ಶಾಲಾ ಕಾಲೇಜು ಇದೆ ಅಂತ ಬಂದ ವಿದ್ಯಾರ್ಥಿಗಳು ಇದೀಗ ಪರದಾಡ್ತಾ ಇದ್ದಾರೆ. ಇತ್ತ ಶಾಲೆನೂ ಇಲ್ಲ, ಕಾಲೇಜು ಕೂಡ ಓಪನ್ ಇಲ್ಲ. ಬೆಳಗ್ಗೆ ಬರ್ತಾ ಸಂದರ್ಭದಲ್ಲಿ ಬಸ್ ಇತ್ತು, ಆದ್ರೆ ಇವಾಗ ವಾಪಸ್ ಮನೆಗೆ ಹೋಗೋಣ ಅಂದ್ರೆ ಬಸ್ಸೂ ಇಲ್ಲ. ಆನೇಕಲ್ನ ಚಂದಾಪುರ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಮುಷ್ಕರ ಇದ್ದರೂ ಕೂಡ ಜಿಲ್ಲಾಡಳಿತ ರಜೆಯನ್ನ ಘೋಷಿಸಿಲ್ಲ. ಶಾಲಾ ಕಾಲೇಜುಗಳು ಎಂದಿನಂತೆ ಇರುತ್ತೆ ಅಂತ ಹೇಳಿದೆ. ಆದ್ರೆ ಬೆಳಗ್ಗೆ ಮಾತ್ರ ಬಸ್ ಇತ್ತು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೂ ಕೂಡ ಬಂದಿದ್ದಾರೆ. ಆದ್ರೆ ಇವಾಗ ಶಾಲಾ ಕಾಲೇಜುಗಳು ಇಲ್ಲ. ಇದೀಗ ವಾಪಸ್ ಹೋಗ್ಬೇಕಂತಂದ್ರೆ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲದೆ ಆನೇಕಲ್ನ ಚಂದಾಪುರದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಹೇಗೆ ಹರಸಾಹಸ ಪಟ್ಟಿದ್ದಾರೆ ತಮ್ಮ ಪ್ಲೇಸ್ಗೆ ಹೋಗೋದಕ್ಕೆ ಅಂತ ಹೇಳಿ. ಅಂದ್ರೆ ಒಂದೇ ಒಂದು ಬಸ್ ಬಂದಿದೆ, ಸುಮಾರು 100 ಜನ ಇರ್ಬೇಕಪ್ಪ ಆ ಬಸ್ ಅಲ್ಲಿ. ಎಲ್ಲರೂ ನೂಕು ನುಗ್ಗಲು ಇದೆ, ಅಂಥದ್ರಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೆ. ಡೋರನ್ನ ಹಾಕ್ಬೇಕು, ಆದ್ರೆ ಡೋರು ಹಾಕೋಕ್ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ, ಅಷ್ಟೊಂದು ರಶ್ ಈ ಬಸ್ ನಲ್ಲಿ ನಾವು ಕಾಣ್ತಾ ಇದ್ದೀವಿ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ಅವರಿಂದ. ಅಂಬರೀಶ್, ಸ್ಕ್ರೀನ್ ಮೇಲೆ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದೇ ಬಸ್ ಬಂದಿದೆ, 100 ಜನ ಆ ಬಸ್ ಅಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿ. ಶಾಲಾ ಕಾಲೇಜುಗಳಿಗೂ ರಜೆ ಘೋಷಿಸಿಲ್ಲ. ಬೆಳಗ್ಗೆ ಬಂದ ವಿದ್ಯಾರ್ಥಿಗಳು ಹೇಗೆ ಹೋಗೋದು?
ಖಂಡಿತ ಸಭಾ ಏನಂತಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ರಜಾ ಘೋಷಣೆ ಆಗಿಲ್ಲ ಇವತ್ತು. ಎಂದಿನಂತೆ ಏನು ಬೆಳಗ್ಗೆ 7 ಗಂಟೆಗೆ BMTC ಬಸ್ಸುಗಳು ಏನು ರಸ್ತೆಗಿಳಿದ್ವು. ಆದ್ರೆ 8 ಗಂಟೆ ನಂತರ ಏನು ಕಲ್ಲು ತೂರಾಟ ಆಗ್ತಾ ಇದೆ ಅಂತೇಳಿ ಒಂದೇ ಕಾರಣ ಇಟ್ಕೊಂಡು ಡಿಪೋಗೆ ಸುಮಾರು ಆನೇಕಲ್ ತಾಲೂಕಲ್ಲಿ 4 ಡಿಪೋಗಳಿದಾವೆ. 4 ಡಿಪೋಗಳಿಗೂ ಬಸ್ ಅನ್ನ ವಾಪಸ್ ಹಾಕ್ತಿರೋಂಥದ್ದು. ಅದರಲ್ಲಿ 5 ಬಸ್ಗಳನ್ನ ಒಂದು ಡಿಪೋಗೆ 5 ಬಸ್ಗಳನ್ನ ಓಡಿಸ್ತಿದ್ದಾರೆ. ಆ 5 ಬಸ್ಗಳಿಗೆ ಏನಂತಂದ್ರೆ ಅತ್ತಿಬೆಲೆಯಿಂದ ಬೆಂಗಳೂರಿಗೆ ಹೋಗುವಂತದ್ದು ಮತ್ತು ಆನೇಕಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಸಾಕಷ್ಟು ಜನ ಕಾಯ್ತಿರೋದು. ಬಸ್ಸುಗಳು ಬೆಳ್ಳಣಿಕಷ್ಟು ಬಸ್ಸು ರಸ್ತೆಗಿಳಿದ್ರಿಂದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಅಷ್ಟೇ ಎಂದಿನಂತೆ ಕೆಲಸಕ್ಕೆ ಅಂತೇಳಿ ಬೆಳಗ್ಗೆ ಬಂದು ಬಸ್ ಸ್ಟಾಪ್ಗಳಿಗೆ ಬರ್ತಾರೆ. ಆದ್ರೆ ಬಸ್ಸುಗಳು ಅರ್ಧ ದಾರಿಗೆ ಬಂದು ಬಸ್ಸುಗಳು ಸಿಗದೆ ಪರದಾಡುವಂಥದ್ದು ಮತ್ತು ಬಸ್ಸಲ್ಲಿ ಏನು ಡೋರ್ನಲ್ಲೂ ಸಹ ಏನು ಡೋರ್ ತುಂಬಾ ಎಳಾಡ್ಕೊಂಡು ಹೋಗುವಂಥದ್ದು, ಡೋರ್ ಸಹ ಹಾಕಕ್ಕಾಗ್ತಿಲ್ಲ ಮತ್ತು ವಿದ್ಯಾರ್ಥಿಗಳು ಸಹ ಸಾಕಷ್ಟು ಪರದಾಡ್ತಿದ್ದಾರೆ. ಕೆಲವು ಟೀಚರ್ಸು ಅಷ್ಟೇ ನನಗೆ ರಾತ್ರಿ ಏನು ಎಂದಿನಂತೆ ಇವತ್ತು ಸ್ಕೂಲ್ ಇದೆ ಅಂತೇಳಿ ಹೇಳಿದ್ರು, ಹಾಗಾಗಿ ನಾವು ಬಂದ್ವಿ. ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಹೀನಾಯ ಸ್ಥಿತಿ ಆಗಿದೆ. ಯಾಕಂದ್ರೆ ಮನೆಗೂ ಹೋಗಕ್ಕಾಗ್ತಾ ಇಲ್ಲ ಅಥವಾ ಈ ಶಾಲೆಗೂ ಹೋಗಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ ಅಂತೇಳಿ ಒಂದು ಆಕ್ರೋಶ ವ್ಯಕ್ತಪಡಿಸಿರೋದು. ನಾವು 5 ಗಂಟೆಗೆ ಬಂದಿದೀವಿ ಡ್ಯೂಟಿಗೆ ಅಲ್ವಾ. ನಮಗೆ ಗಾಡಿ ಇವಾಗ ಕೊಟ್ಟಿದ್ದಾರೆ. ಸೊ ಇವಾಗ ಎಲ್ಲ ಆಪರೇಟ್ ಮಾಡ್ತಾ ಇದಾರೆ ಗಾಡಿಗಳು. ಮತ್ತೆ ಯಾಕೆ ತೊಂದರೆ ಕೊಡ್ತಾ ಇದ್ರು? ಬರ್ತಾ ಇದಾವೆ ಗಾಡಿಗಳು. ನಾವು ಎಷ್ಟೋ ಜನ ಬಂದ್ತಾ ಇದ್ದೀವಿ. ನಾವು 5 ಗಂಟೆ ಬಂದಿದ್ದೀವಲ್ಲ. ನೀವು 5 ಗಂಟೆ ಬಂದಿದ್ದೀರ. ನನ್ನಂಗೆ 1000 ಜನ ಬಂದವರು ಇಲ್ಲಿಗೆ. BMTC ಬೆಳಗ್ಗೆ ನಿಂತಿದ್ದಾರೆ. ನೀವು 10 ಗಂಟೆಗೆ ಒಂದ್ ನಿಮಿಷ ಈಗ ನೀವು 5 ಗಂಟೆ ಬಂದಿದ್ದೀರಾ, 5 ಗಂಟೆಗೆ ಇದ್ದೀರಾ. ನಾವು 5 ಗಂಟೆ ನಿಂತಿದ್ದೀವಿ. ನಮ್ಗೆ ಇಂಟರ್ವ್ಯೂ ಬಸ್ ಇಲ್ಲ, ಊಟಕ್ಕಿಲ್ಲ, ಉಪ್ಪಿನಕಾಯಿ ಶಾರ್ಟೇಜ್ ಆಯ್ತು ನಂಗೆ ಆಯ್ತು. ಇವಾಗ ನಾವು ಇಲ್ಲ ಅಲ್ಲ ಸರ್, ಕರೆಕ್ಟ್ ಟೈಮ್ ಬಸ್ ಇಲ್ಲ. ಇವಾಗ ಹೋಗಿ ಏನ್ ಮಾಡ್ತೀರಾ ಹೇಳಿ? ಸರ್ ಇವಾಗ ಬಸ್ ಬಿಟ್ಟಿದ್ದಾರೆ. ನಾವು ನೋಡಿ ಸರ್, ಇಂಟರ್ವ್ಯೂಗೆ ಬಸ್ ಇಲ್ಲದೆ ಇರೋದು. ಇವಾಗ ಏನಕ್ಕೆ ಬೇಕು ಬಸ್ಸು? ಸ್ಟಾಪ್ ಮಾಡಿ, ಬಂದ್ ಮಾಡಿ, ಅಷ್ಟೇ ಮಾಡಿ, ಬಂದ್ ಮಾಡಿ, ಸ್ಟಾಪ್ ಮಾಡಿ. ಏನು ಕೊಡ್ಬೇಕಾಗಿ ಸರ್ ನೀವು? ಏನಂತ ಮಾಮೂಲಿ ಅಡ್ಡಾಡ್ತವೆ, ಡೈಲಿ ಅಡ್ಡಾಡ್ದಂಗೆ ಅಂತ. ಎಲ್ಲಿ ರೂಮ್ ಬಾಡಿಗೆ ಕಟ್ಟೋದು ಅವ್ರ ಬಂದ್ ಕಟ್ತಾರ. ಹಂಗಲ್ಲ ಸರ್, ನಾವು ದೂರಿಂದ ಬಂದಿರ್ತೀವಿ. ರೂಮ್ ಬಾಡಿಗೆ ನಮ್ಮ ಕೂಲಿ ಹೋಯ್ತು. ಎಷ್ಟು ಗಂಟೆಗೆ? ನಾವು 8:00ವರೆಗೂ ಇರ್ಬೇಕಾಯ್ತು. ಇಷ್ಟೊತ್ತಾದ್ರೂ ಬಸ್ ಇಲ್ಲ ಅಂದ್ರೆ ನಾವ್ ಹೆಂಗ್ ಮಾಡ್ಬೇಕು? ಮಾಡ್ತಾರೆ. ಎಲ್ಲರಿಗೂ ಏನು ಪ್ರಾಬ್ಲಮ್ ಮಾಡ್ಬೇಕು? ಅದೇ ಮತ್ತೆ ನಿನ್ನೆ ಏನು ಕಾನ್ವಾಸ್ ಮಾಡ್ಬೇಕಾಯ್ತು ಸರ್. ನೆನ್ನೆ ಅನ್ವೈಸ್ ಮಾಡಿದ್ರಿ ಬಸ್ಗಳಿಲ್ಲ ಅಂದ್ರೆ ಯಾರು ಬರ್ತಾ ಇದ್ರು
ಸರ್ ಸರ್ ನಾವು ಜಲ್ಲಹಳ್ಳಿ ಕ್ರಾಸ್ ಇಂದ ಬಂದಿರೋದು ಕೆಲಸಕ್ಕೆ. ನಾವು ಗುಟ್ಟಳ್ಳಿ ಹೋಗ್ಬೇಕಾಯ್ತು, ಅಲ್ಲೇ ಜಲ್ಲಹಳ್ಳಿ ಕ್ರಾಸ್ ಅಲ್ಲೇನೆ 7 ಗಂಟೆಗೆ ಹತ್ತಿದೀವಿ. ಅಲ್ಲಿಂದ ಬರೋಷ್ಟೊತ್ತಿಗೆ ಇಲ್ಲಿ 8:45 ಆಯ್ತು. ಅಲ್ಲಿಂದ ಮತ್ತೆ ಇಲ್ಲಿ ಅವಾಗಿಂದ ಬಸ್ ನೋಡ್ತಾ ಇದೀವಿ, ಬಸ್ಸಲ್ಲಿ ಒಂದು ಇಲ್ಲ. 1.5 ಗಂಟೆ ಇವಾಗ ಎಷ್ಟು ಸರ್ ಟೈಮ್ ನೋಡಿ ಸರ್? 9:50 10 ಗಂಟೆ ಆಯ್ತು ಸರ್. ಇವಾಗ ಫೋನ್ ಮಾಡಿದ್ರೆ ಮನೆಗೆ ಹೋಗಂತಾರೆ, ಕೂಲಿ ಕಟ್ ಮಾಡ್ತಾರೆ ಸರ್. ರೂಮ್ ಬಾಡಿಗೆ ಯಾರು ಕಟ್ತಾರೆ? ಹಾಲ್ ಬಿಲ್ ಕಟ್ತಾರ, ನೀರ್ ಬಿಲ್ ಕಟ್ತಾರ, ಯಾರು ಕಟ್ತಾರೆ ಸರ್ ನಮ್ಗೆ? ಕೂಲಿ ಯಾರು ಸರ್ ನಮ್ಗೆ ಕೊಡೋದು ಇವತ್ತಿಂದು? ಹೇಳಿ ಸರ್, ನೀವ್ ಹೇಳಿ. ಯಾವ್ದು ಓಡಾಡ್ತಾ ಇಲ್ಲ. ನನ್ನ ನೆನ್ಸೂರು ಇವತ್ತು ಓಡಾಡ್ತಾ ಐತೆ. ಇಲ್ಲ ಮೆಟ್ರೋ ಗಿಟ್ರ ಎಲ್ಲ ನಿಲ್ಸ್ಬೇಕು. ವೆಂಕಟೇಶ್ ಜನರು ತಮ್ಮ ಸಂಕಟ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಾ ವೀಕ್ಷಕರೇ. ಆಬ್ವಿಯಸ್ಲಿ ಸಂಕಟ ಆಗೇ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸತತವಾಗಿ ವೇಟ್ ಮಾಡ್ತಾ ಇದ್ದಾರೆ, ಬಸ್ ಬರುತ್ತೆ 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 ಅಂತ. ಆದ್ರೂ ಕೂಡ ಬಸ್ ಬರ್ತಾ ಇಲ್ಲ. ಅಲ್ಲೊಬ್ರು ಹೆಣ್ಮಗಳು ಹೈರಾಣಾಗಿದ್ದಾರೆ, ಬಸ್ ಇನ್ನೂ ಕೂಡ ಬಂದಿಲ್ಲ. ಬಂದ್ ಮಾಡೋದಾದ್ರೆ ಸಂಪೂರ್ಣ ಬಂದ್ ಮಾಡ್ಬೇಕು, ನೆನ್ನೆ ಬಿಟ್ಟು ಇವತ್ತು ಬಿಡದೆ ಇರೋ ತರ ಯಾಕೆ ಮಾಡ್ಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನಾವು 5 ಗಂಟೆಗೆ ಬಂದಿದೀವಿ ಡ್ಯೂಟಿಗೆ ಅಲ್ವಾ? ನಮಗೆ ಗಾಡಿ ಇವಾಗ ಕೊಟ್ಟಿದ್ದಾರೆ. ಸೊ ಇವಾಗ ಎಲ್ಲ ಆಪರೇಟ್ ಮಾಡ್ತಾ ಇದಾರೆ ಗಾಡಿಗಳು. ಒಂದ್ ನಿಮಿಷ